ಊರಿಗಂ ಮತ್ತು ಕೋರಮಂಡಲ್ ರೈಲ್ವೆ ನಿಲ್ದಾಣಗಳ ನವೀಕೃತ ಕಟ್ಟಡಗಳ ಉದ್ಘಾಟಿಸಿದ ಸಚಿವ ವಿ ಸೋಮಣ್ಣ. ಕೆಜಿಎಫ್ ನಗರದ ಊರಿಗಂ ಮತ್ತು ಕೋರಮಂಡಲ್ ರೈಲ್ವೆ ನಿಲ್ದಾಣಗಳ ನವೀಕೃತ ಕಟ್ಟಡಗಳ ಉದ್ಘಾಟಿಸಲು ಭಾರತ ಸರ್ಕಾರದ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರು ವಿ ಸೋಮಣ್ಣರವರು ಆಗಮಿಸಿದ್ದು, ಊರಿಗಂ ರೈಲ್ವೆ ನಿಲ್ದಾಣದಲ್ಲಿ ಶಾಸಕಿ ರೂಪಕಲಾ ಹಾಗೂ ಮಾಜಿ ಶಾಸಕ ವೈ ಸಂಪಂಗಿರವರು ಪ್ರತ್ಯೇಕವಾಗಿ ಸ್ವಾಗತಿಸಿದರು. ನಂತರ ಮಾನ್ಯ ಸಚಿವರು ನವೀಕೃತ ಕಟ್ಟಡಗಳನ್ನು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಊರಿಗಂ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಅನಿವಾರ್ಯವಾಗಿದ್ದು, ಶೀಘ್ರವಾಗಿ ಕಾಮಗಾರಿ ಪ್ರಾರಂಭಿಸಲು ಶಾಸಕಿ ರೂಪಕಲಾರವರು ಸಚಿವರಲ್ಲಿ ಮನವಿ ಮಾಡಿದರು. ಇತ್ತೀಚೆಗೆ ವೈಟ್ ಫೀಲ್ಡ್ ನಿಲ್ದಾಣದಿಂದ ಪ್ರಾರಂಭವಾಗುವಂತೆ ಮಾರ್ಪಡಿಸಿದ್ದು, ಇದರಿಂದ ಪ್ರತಿದಿನ ಬೆಂಗಳೂರಿಗೆ ಕೆಲಸಗಳಿಗೆ ಓಡಾಡುವವರಿಗೆ ತೊಂದರೆಯಾಗುತ್ತಿದೆ. ಪುನಃ ಈ ರೈಲನ್ನ ಬೆಂಗಳೂರು ಕೆಎಸ್ಆರ್ ನಿಲ್ದಾಣದಿಂದ ಪ್ರಾರಂಭಿಸುವಂತೆ ಮನವಿ ಮಾಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಶಾಸಕರ ಬೇಡಿಕೆಯನ್ನ ಈಡೇರಿಸುವ ಭರವಸೆ ನೀಡಿದರು. ನಾನು ಒಂದು ವರ್ಷ 6 ತಿಂಗಳಾಯಿತು ಬಂದಿದ್ದೆ. ಒಂದು 35-40 ಟ್ರೈನು ಸುಮಾರು 20 ವರ್ಷ ಆಗೋಗಿತ್ತು ನಿಂತೋಗಿ. ಅವಕ್ಕೆಲ್ಲರೂ ಕೂಡ ಚಾಲನೆ ಕೊಟ್ಟರು. ಸುಮಾರು 644 ಮೇಲ್ಸೇತುವೆ ಕೆಲಸಗಳನ್ನು ಮುಗಿಸಿದ್ದೀವಿ. ಬೆಂಗಳೂರಿಗೆ ಹೊಂದ್ಕೊಂಡಂಗೆ 100 ಕಿಲೋಮೀಟ್ರ್ ದೂರದಲ್ಲಿ, 100 ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರು ಸುತ್ತ 100 ಕಿಲೋಮೀಟ್ರಲ್ಲಿ ಎಲ್ಲೆಲ್ಲಿ ಮೇಲ್ಸೇತುವೆ ಕೆಲಸೇತುವೆ ಕೊಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಸರ್ವೇನೂ ಕೂಡ ಒಂದಂತೆ ಬಂದಿದ್ದಾರೆ. ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ 4 ಸಾರಿ ಆದರೂ ಫೋನಲ್ಲಿ ಇರ್ತಾರೆ. ಒಂದು, ನಾನು ನನ್ನ ಸಹೋದರಿಗೆ ಇಷ್ಟೇ ರೂಪಕಲಾ ಬಗ್ಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ರಾಜ್ಯ ಸರ್ಕಾರಕ್ಕೆ ನಮ್ಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ರೆ ನಾವು ಇದನ್ನು ಮಾಡೋದ್ರಲ್ಲಿ ನಮಗೇನು ತೊಂದರೆ ಇಲ್ಲ. ನಾವೇನು ಹೇಳ್ತೀವಿ ಅಂದರೆ, ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದ್ದರೆ ಆಗೋದಿಲ್ಲ. ಮೊದಲೆಲ್ಲ 50% ಕೇಂದ್ರ ಇರೋದು, 50% ರಾಜ್ಯ ಇರೋದು. ನಾವು ಇವಾಗ ಜಾಗ ಕೊಡ್ರಪ್ಪ, 100% ನಾವೇ ಮಾಡ್ತೀವಿ ಸರ್. ಆಮೇಲೆ ಮಾರಿಕುಪ್ಪಂ 297 ಕೋಟಿ ರೂಪಾಯಿನಲ್ಲಿ 2026-27 ಒಳಗಡೆ ಆ ಎಂಟೈರ್ ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಲ್ಲೆಲ್ಲವನ್ನು ಕೂಡ ಡೀಟೇಲ್ ಹೇಳಿದ್ದೀನಿ. ಅಲ್ಲ, ಕರ್ನಾಟಕ ಬಾರ್ಡರ್ ರೆಡಿ ಆಗಿದೆ, ಆಂಧ್ರದು ಪೆಂಡಿಂಗ್ ಇದೆ ಸರ್. ನಿಮಿಷ ತಾಳಿ, ಅದಕ್ಕೂ ನಾನೇ ಮಂತ್ರಿ ಇದ್ದೀನಿ. ಹೌದು ಸರ್. ಆದ್ದರಿಂದ ತಲೆ ಕೆಡಿಸ್ಕೋಬೇಡಿ. ನಾನು ಬಂದ ಮೇಲೆ 24/7 ಇಂಡಿಯಾದಲ್ಲಿ ಮಾಡೋ ಜೊತೆಯಲ್ಲಿ ಕರ್ನಾಟಕದಲ್ಲಿ ಮುನಿಯಪ್ಪನವ್ರ ಕಾಲದವು, ಖರ್ಗೆಯವ್ರ ಕಾಲದವು, ಅದು ಹಿಂದಿನ ಕಾಲದವು ಸುಮಾರು 49,000 ಕೋಟಿ ರೂಪಾಯಿ ಇದ್ದು ಎಲ್ಲ ಯೋಜನೆಗಳು. ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಸುಮಾರು 23-24 ಸಾವಿರ ಕೋಟಿ ರೂಪಾಯಿ ಜೊತೆಗೆ 3,800 ಎಕರೆ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರದ ಜೊತೆಯಲ್ಲಿ 1,800 ಚಿನ್ನ, ಇವಾಗ ಹಿಂದೆ ಇರ್ತಕ್ಕಂಥ 2,000, ಒಟ್ಟು 3,800 ಎಕರೆ ಅಕ್ವಿಜೇಷನ್ ಮುಗಿಸಿದ್ದೀವಿ. ಕೆಲಸನೂ ಶುರು ಮಾಡಿಸಿದ್ದೀವಿ. ನಮ್ಗೇನಪ್ಪ ಅಂದರೆ, ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದರೆ ಸಂಬಳನೂ ನಾವೇ ಕೊಡ್ತೀವಿ. SLA ಅದನ್ನು ಮಾಡಿ ಅವರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು, ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ, ನನ್ನ ಸಹೋದರಿಗೆ ಇಷ್ಟೇ ಹೇಳಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಬಂದಿದ್ದರು, ಅವ್ರ ಸಭೆಯಲ್ಲೇ ಹೇಳಿದ್ದೀನಿ. ಅವ್ರು ಬರ್ತಾರೆ, ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸಲ್ಯೂಷನ್ ಮಾಡಿ ಕಳಿಸಿ. ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೊತೀನಿ ವಿಧಾನಸೌಧದಲ್ಲಿ. ನಾನು ಬಂದು ಇಲ್ಲಿ ಕೂತ್ಕೊಂಡು ಮಾಡ್ಸೋಕ್ಕಾಗೋದಿಲ್ಲ. KGF ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ಆಫೀಸರ್ ಅಪಾಯಿಂಟ್ಮೆಂಟ್ ಮಾಡಿ. ಒಂದು ನಿಮಿಷ ತಾಳಿ ಸ್ವಾಮಿ, ಭಾರತ ಸರ್ಕಾರ ಕಂಡ್ರಿ, ರೈಲ್ವೆ ಇಲಾಖೆ ಒಂದು ಸಮುದ್ರ, ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ. ಸೋಮಣ್ಣ 45 ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ, ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ
ನಾನು ಇಲ್ಲಿ ಯಾವುದು ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ. ಸರ್, ನನ್ನ ಉದ್ದೇಶ ಇಷ್ಟೇ, ಬಂದಿದ್ದೀನಿ ಒಂದು ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕು. ಇದಕ್ಕೆ ಏನೇನು ಬೇಕೋ ಮಾಡ್ತೀನಿ. ಒಂದು ಕನ್ಸರ್ನ್ ತೋರಿಸಬೇಕಾಗಿತ್ತು, ಅದು ಅವ್ರಿಗೆ ಗೊತ್ತಿದೆ, ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದೆ. ಸೊ ನಾನು ಆ ಒಂದು ಕನ್ಸರ್ನ್ ನಾವು ಮಾಡ್ತೀವಿ. ಇದು ಬಟ್ 20 years ಪ್ರಪೋಸಲ್ ಇದು. ಯಾಕಾಗಿಲ್ಲ ಅಂದರೆ ಇದು ಟೆಕ್ನಿಕಲ್ ಇಶ್ಯೂ ಏನು ರೈಸ್ ಮಾಡ್ತಿದ್ದಾರೆ ಹಾಗಾಗಿ. ದಿಸ್ ಇಸ್ 20 years old ಪ್ರಪೋಸಲ್. ಇಟ್ ಹ್ಯಾಸ್ ಟು ಬಿ ನೀವು ಸ್ವಲ್ಪ ಸ್ಪೀಕರ್ ಮೇಲೆ ಕೂತ್ಕೊಂಡು ಮಾತಾಡಿ, ಸಾಲ್ವ್ ಮಾಡಿ. ಅದರ್ವೈಸ್ ಯಾರು ಅಧಿಕಾರಿಗಳು ಕೊಡು, ಇನ್ಕ್ಲೂಡಿಂಗ್ ಡಿಸಿಷನ್ ನಾನೇ ಕರಿತೀನಿ. ಯಾಕೆ ತಲೆ ಕಟ್ಸ್ಕೊಳ್ತೀಯ? ಒಂದು ನಿಮಿಷ ಆಯ್ತು. ಭಾರತ ಸರ್ಕಾರ ನಾವು ಕೆಲಸ ಮಾಡ್ಬೇಕು, ನಮ್ಗೆ ಅಷ್ಟೇ. ಅದಕ್ಕೆ ಅವತ್ತು ದಿಶಾ ಮೀಟಿಂಗ್ ಆದ್ಮೇಲೆ ಕಳಿಸಿದ್ದೆ ಇಬ್ಬರು. ಏನಂದ್ರೆ ಒಂದು 25-30 ಸಾವಿರ ಕನೆಕ್ಟಿವಿಟಿನ ಏನು ಇಂಪ್ರೂವ್ ಮಾಡ್ತಾ ಇದ್ದೀರಾ, ಅಪ್ಗ್ರೇಡ್ ಮಾಡ್ತಾ. ದಿಸ್ ಇಸ್ ಅವರ್ ಲೈವ್ಲಿಹುಡ್ ಸರ್, ಪೀಪಲ್ಸ್ ಲೈವ್ಲಿಹುಡ್ ಕಂಪ್ಲೀಟ್. ನೀರಿಲ್ಲ ಸರ್. ಹೇಳಿದ್ಯಪ್ಪ ಇಂಥವೆಲ್ಲ ನನಗೊಂದು ಫೋನ್ ನೋಡಿ, 9945570222 ಒಂದು ಫೋನ್ ನೋಡಿ ಗೂಗಲ್ನಲ್ಲಿ. ಸರ್, ಮತ್ತೆ ಬೆಂಗಳೂರಿಂದ ಬರೋದಕ್ಕೆ ಟ್ರೈನ್ಗಳಿಗೆ ನಾನು ಎಲ್ಲ ಒಂದು ಹೇಳೋಯ್ತೀನಿ. ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡಬೇಕಲ್ಲಪ್ಪ. ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇನ್ಮೇಲೆ ರೈಲ್ ಹೋಗೋದ್ಮೇಲೆ ಟಿಕೆಟ್ ತೊಗೊಳೋದು ಬೇಡ. ನಾವೆಲ್ಲ ಒಟ್ಟಿಗೆ ಹೋಗೋಣ, ಕೆಲಸ ಮಾಡೋಣ. ಕೊಟ್ಟಿದ್ದಾರೆ ಮಾಡಿ. ನಿಗಮ್ ಆರೋಗ್ಯ ರೈಲ್ವೆದು ಬೇಕು ಅಂತಂದ್ಬಿಟ್ಟು ಇದು ಭಾಳ 20 ವರ್ಷಗಳ ಹಳೆಯ ಪ್ರಾಜೆಕ್ಟ್. ಇದು ಟೆಕ್ನಿಕಲಿ ಅವರಿಗೆ ಕೆಲವೊಂದು ಇಶ್ಯೂಸ್ ಇದ್ದಿದ್ದರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಇದಕ್ಕೆ ಫಂಡ್ಸು ಕೂಡ ರಿಲೀಸ್ ಆಗಿತ್ತು. ಇದು PWD ಜೊತೆ ಎಲ್ಲ ಕ್ಲಿಯರ್ ಇತ್ತು. ಬೇರೆ ಒಂದು ಇಶ್ಯೂ, ಅದು ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಆಗದೆ ಇದ್ದಿದ್ದರಿಂದ ಈಗಿನ ಹಂತದಲ್ಲಿ ಇದು ಆಲ್ಮೋಸ್ಟ್ 90% ಇದರದ್ದು ಎಲ್ಲ ಕೆಲಸ ಆಗಿತ್ತು. ಅದನ್ನು ನಾನು ಮನವರಿಕೆ ಮಾಡಿಕೊಟ್ಬಿಟ್ಟೆ. 20 ವರ್ಷದ ಹಳೆಯ ಒಂದು ಪ್ರಪೋಸಲ್ ಇದು ನಿಗಮ್ ಆರೋಗ್ಯದು. ಇದು ಯಾವ ಕಾರಣದಿಂದ ಇದು ಡಿಲೇ ಆಗಿದೆ, ಯಾವ ಪ್ರೋಸೆಸ್ ಆಗಿದೆ, ಇನ್ನೇನಷ್ಟೇ ಟೆಕ್ನಿಕಲಿ ಅವ್ರದ್ದು ಕೆಲಸ ಪೆಂಡಿಂಗ್ ಇದೆ, ಅದನ್ನು ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿ. ಇದು ಉರಿಗಮ್ ಆರೋಗ್ಯ ಕುಪ್ಪಂಗೆ, ವಿಕೋಟ, ರಾಜ್ಪೇಟ್ ರೋಡು ಮತ್ತು ಎಂಟೈರ್ KGF ನಗರಕ್ಕೆ ಕನೆಕ್ಟ್ ಆಗುವಂಥ ಒಂದೇ ಒಂದು ಜಾಗ. ಇದನ್ನು ಆರೋಗ್ಯ ಮಾಡಿದ್ರೆ ಡೈಲಿ ಸ್ಟೂಡೆಂಟ್ಸ್ ಯಾರಿದ್ದಾರೆ, 2 ವೀಲರ್ಸ್ ಏನಿದೆ, 4 ವೀಲರ್ಸ್ ಏನಿದೆ, ಒಂದು ಪ್ರತಿ ಸತಿ ಒಂದು ಸತಿ ರೈಲ್ವೆ ಟ್ರ್ಯಾಕ್ ಹೋಗುವಾಗ ಒಂದು 20 ನಿಮಿಷ ಅರ್ಧ ಗಂಟೆ ತಡೆಯೋದ್ರಿಂದ ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಅದನ್ನು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ. ಇನ್ನೊಂದು ಟ್ರೈನ್ ನಂಬರ್ 66532 ಟ್ರೈನ್ ಇದು ಏನಾಗ್ತಿತ್ತು, ಫಸ್ಟ್ ಯಾವಾಗಲೂ ಮೆಜೆಸ್ಟಿಕ್ವರೆಗೂ ಹೋಗ್ತಾ ಇತ್ತು. ಅದನ್ನು 1 ವರ್ಷ ಅಥವಾ 1.5 ವರ್ಷದಿಂದ ವೈಟ್ ಫೀಲ್ಡ್ಗೆ ಮಾತ್ರನೇ ಲಿಮಿಟ್ ಮಾಡಿದ್ದಾರೆ. ಮತ್ತು ಅದು ಮೆಜೆಸ್ಟಿಕ್ವರೆಗೂ ಕನೆಕ್ಟ್ ಆಗಬೇಕು ಅನ್ನೋವಂಥದ್ದು ಇನ್ನೂ ಒಂದು ಪ್ರಪೋಸಲ್ನ ಕೊಟ್ಟಿದ್ದೀವಿ. ಅಂದರೆ ಇಲ್ಲಿಂದ KGFಯಿಂದ ಹೋಗಿರೋವಂಥದ್ದು ಮತ್ತೆ ವಾಪಸ್ ಬರೋವಾಗ ಮೆಜೆಸ್ಟಿಕ್ಕಿಂದನೇ ಸ್ಟಾರ್ಟ್ ಆಗಬೇಕು. ವೈಟ್ ಫೀಲ್ಡಿಂದ ಕೊಟ್ಟಿದ್ದಾರೆ, ಅಂದರೆ ಸಿಟಿ ಔಟ್ಸ್ಕರ್ಟ್ಸಿಂದ ಕೊಟ್ಟಿದ್ದಾರೆ. ಅದು ಆಗಲ್ಲ, ಕಷ್ಟ ಆಗುತ್ತೆ, ಡೈಲಿ ಟ್ರಾವೆಲರ್ಸ್ ಕಷ್ಟ ಆಗುತ್ತೆ. ಮತ್ತು ಬೆಮೆಲಲ್ಲಿ, HAL ಅಲ್ಲಿ ಮತ್ತು ಬೇರೆ ಬೇರೆ ಕಂಪನೀಸಲ್ಲಿ 2:30ಗೆ 2 o'clockಗೆ ಅವ್ರ ಶಿಫ್ಟ್ ಮುಗಿದ ಮೇಲೆ ಆ ಟ್ರೈನ್ ಮಾತ್ರ ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಆಗುತ್ತೆ ಅಂತಂದ್ಬಿಟ್ಟು ಮೆಜೆಸ್ಟಿಕ್ಕಿಂದನೇ ಈ ಕನೆಕ್ಟಿವಿಟಿ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಸ್ವರ್ಣ ಟ್ರೈನು 12 ಕೋಚಸ್ ಇದೆ, ಅದನ್ನು 16 ಕೋಚಸ್ ಹಿಂದೆ ಹೇಗಿತ್ತು ಆ್ಯಸ್ ಇಟ್ ಈಸ್ ರಿಟೈನ್ ಮಾಡಬೇಕಾಗುತ್ತೆ. ಅದು ನಮ್ಮ ಡೈಲಿ ಟ್ರಾವೆಲರ್ಸ್ಗೆ ಬೆಳಗ್ಗೆ 4:30ಇಂದ ಯಾರು ಅದನ್ನು ನಂಬ್ಕೊಂಡಿದ್ದಾರೆ ಡೈಲಿ ಟ್ರಾವೆಲರ್ಸ್ಗೆ ಭಾಳ ಕಷ್ಟ ಆಗುತ್ತೆ. ಅದೇ ಅವ್ರಿಗೆ ಭಾಳ ಜನಕ್ಕೆ ಬೆಂಗಳೂರಿಗೆ ಹೋಗಿ ಹೊರಗಡೆ ದುಡ್ಕೊಂಡು ಬರೋ ಅಂಥವ್ರಿಗೆ ಅದು ಅವ್ರ ಜೀವನೋಪಾಯಕ್ಕೆ ಇರುವಂಥ ಒಂದು ಮಾರ್ಗ. ಅದನ್ನು ಕೋಚಸ್ನ ಕಡಿಮೆ ಮಾಡಿ ಇಂಡೈರೆಕ್ಟಾಗಿ ಅವ್ರಿಗೆ ತೊಂದರೆ ಮಾಡಬೇಡಿ, ಅವ್ರ ಹೊಟ್ಟೆ ಮೇಲೆ ಹೊಡೆಯೋವಂಥ ತಪ್ಪು ಆಗಬಾರ್ದು ಅಂತ ಅನ್ನೋವಂಥದ್ದನ್ನು ಮನವರಿಕೆ ಮಾಡಿದ್ದೀನಿ. ನಾನು ಅವ್ರಿಗೆ ಅನುಭವ ಇರುವಂಥವ್ರು, ಭಾಳ ವರ್ಷಗಳ ಕಾಲ ಒಡನಾಟದಲ್ಲಿದ್ದಂಥವ್ರು, ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೇಳಿದ್ದಾರೆ ಅವರು ಕೂಡ, ಹಿಂದೆ 10 ವರ್ಷ ಆಗಬೇಕಾಗಿತ್ತು ಎಲ್ಲ ಕೆಲಸಗಳು ಅರ್ಧದಲ್ಲಿ ನಿಂತೋಗಿದ್ದು ಬೇರೆ ಬೇರೆ ಕಾರಣಗಳಿಂದ. ಅದನ್ನೆಲ್ಲ ಮತ್ತೆ ನಾನು ಪ್ರಗತಿಯಲ್ಲಿ ಮುಂದುವರಿಸಬೇಕನ್ನೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಕ್ಷೇತ್ರದ ಪರವಾಗಿ ಮನವಿ ಕೊಟ್ಟಿದ್ದೀವಿ.